ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ವೀರು ಮನೆಗೆ ಹೊರಟಿರ್ತಾರೆ. ಇತ್ತ ಸುಬ್ಬು, ಮೇಡಮ್ ರೆಡಿ ಆಯಿತಾ, ಬನ್ನಿ ಮೇಡಮ್ ಟೈಮ್ ಆಗುತ್ತೆ ಹೋಗೋಣ ಅಂತ ಹೇಳ್ತಾನೆ. ಆಗ ಶ್ರಾವಣಿ, ಅಲ್ಲ ಸುಬ್ಬು, ಈ ರೀತಿ ಬಟ್ಟೆ ಹಾಕ್ಕೊಂಡಿದ್ಯಲ್ಲ ನೀನು, ನೋಡು ಇವಾಗ ನಾವು ನಮ್ಮ ಅಪ್ಪ ಮನೆಗೆ ಹೋಗ್ತಾ ಇರೋದು, ಅದು ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ನೀನು ಜಾಮ್ ಜೂಮ್ ಅಂತ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗಬೇಕು, ತಗೋ ಈ ಬಟ್ಟೆನ ಅಂದ್ಬಿಟ್ಟು ಸುಬ್ಬುಗೆ ಒಂದು ಜೊತೆ ಒಳ್ಳೆಯ ಬಟ್ಟೆಯನ್ನು ಕೊಡ್ತಾಳೆ. ಆಗ ಮೇಡಮ್ ಇದೆಲ್ಲ ಬೇಡ ಮೇಡಮ್ ಅಂತ ಹೇಳಿದಾಗ, ನೋಡು ನೀನು ಹಾಕೊಳ್ಳ ಅಂದರೆ ನನಗೆ ಬರೋಲ್ಲ ಬಿಡು ಅಂತ ಹೇಳ್ಬಿಟ್ಟು ಅಲ್ಲೋ ಕೂತ್ಕೊಳ್ತಾಳೆ. ಆಗ ಸರಿ ಮೇಡಮ್ ಆಯಿತು ಹಾಕ್ಕೊಂಡು ಬರ್ತೀನಿ, ನೀವು ಹೊರಗಡೆ ಹೋಗಿ ಅಂತಾನೆ. ಸರಿ ಬೇಗ ಬಾ ಅಂದಾಗ, ಬರೀ ಇದೇ ಆಯಿತು ಬ್ಲಾಕ್ ಮೇಲ್ ಮಾಡೋದು ಅಂತ ಅನ್ಕೊಬಿಟ್ಟು ಸುಬ್ಬು ಆ ಬಟ್ಟೆಯನ್ನು ಹಾಕ್ಕೊಂಡು ಬರ್ತಾನೆ. ಆ ಬಟ್ಟೆಯನ್ನು ಹಾಕ್ಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಶ್ರಾವಣಿ, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಡ್ರೆಸ್ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪದ್ಮನಾಭ ಮತ್ತು ವಿಶಾಲು ಬರ್ತಾರೆ. ಪದ್ಮನಾಭ, ಓ ಮಗನೇ, ಏನು ಮಗನೇ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆಯಲ್ಲ ಅಂತ ಕೇಳಿದಾಗ, ಏನಿಲ್ಲ ಅಪ್ಪ, ಯಜಮಾನರು ನನ್ನ ಮತ್ತು ಶ್ರಾವಣಿ ಅಮ್ಮವ್ರನ್ನ ಬರೋದಕ್ಕೆ ಹೇಳಿದ್ದಾರೆ, ಅದಕ್ಕೆ ಅಲ್ಲಿಗೆ ಹೋಗಿ ಬರೋದಕ್ಕೆ ಹೊರಟಿದ್ದೀವಿ ಅಂತ ಇತ್ತ ಸುಬ್ಬು ಹೇಳ್ತಾನೆ. ಆಗ ಶ್ರಾವಣಿ, ಹೌದು ಮಾವ ಹೋಗಿ ಬರ್ತೀವಿ, ಅತ್ತೆ ಹೋಗಿ ಬರ್ತೀವಿ ಅಂತ ಇತ್ತ ಶ್ರಾವಣಿ ಕೂಡ ಹೇಳ್ತಾಳೆ. ಆಗ ವಿಶಾಲು ಅಂತ ಹೇಳ್ತಾಳೆ. ಶ್ರಾವಣಿ ಅಮ್ಮವ್ರು ಎಷ್ಟು ಒಳ್ಳೆಯವರು, ನನಗೂ ಸಹ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಹೋಗ್ತಿದ್ದಾರಲ್ಲ, ಇಂಥ ದೊಡ್ಡ ಮನೆ ಹುಡುಗಿ ಜೊತೆ ಅವರ ಬಾಯಲ್ಲಿ ಅತ್ತೆ ಅಂತ ಕರೆಸ್ಕೊಳ್ಳೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ. ತುಂಬ ಒಳ್ಳೆಯವರು ನನ್ನ ಸೊಸೆ, ನಾನಂತೂ ಸೊಸೆ ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ ಅಂತ ಇತ್ತ ವಿಶಾಲು ಮನಸ್ಸಲ್ಲೇ ಅಂದ್ಕೊಂಡು ಅಂತ ಹೇಳ್ತಾಳೆ. ನಂತರ ಇಬ್ಬರು ಕೂಡ ಹೊರಡ್ತಾರೆ. ಇತ್ತ ಸುಂದ್ರ ಮತ್ತು ಕಾಂತಮ್ಮ ಇಬ್ಬರು ಕೂಡ, ಅಲ್ಲ ಕಣೋ, ಇವರು ಅಪ್ಪ ಮನೆ ಬಿಟ್ಟು ಬಂದ ತಕ್ಷಣ ದುಡ್ಡು ಇಲ್ಲ ಆಸ್ತಿ ಇಲ್ಲ ಅಂದ್ಕೊಂಡು ಇವರ ಸಹವಾಸವನ್ನು ನಾವು ಬಿಟ್ಬಿಟ್ಟಿದ್ವಲ್ಲ, ಈಗ ನೋಡಿದ್ರೆ ಅವ್ರ ಅಪ್ಪ ಕರೆದಿದ್ದಾರೆ ಅಂದರೆ ಆಸ್ತಿ ಗಿಸ್ತಿ ಏನಾದರೂ ಕೊಡೋಕೆ ಕರೆದಿದ್ದಾರಾ ಅಂತ ಕಾಂತಮ್ಮ ಮತ್ತು ಸುಂದ್ರ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಸುಂದ್ರ, ಇರಬೇಕು ಅಮ್ಮ, ಇಷ್ಟು ದಿನ ಆದಮೇಲೆ ಕರೆದಿದ್ದಾರೆ ಅಂದರೆ ಇವ್ರ ಮಾವ ಏನಾದರೂ ಸುಬ್ಬುನ ಕ್ಷಮಿಸ್ಬಿಟ್ರೆ ಹೆಂಗೆ ಏನೋ ಅಪ್ಪ, ಈಗ ನಾವು ದುಡ್ಡು ಯಾರ ಕಡೆ ಬರುತ್ತೋ ಅವ್ರ ಕಡೆಗೆ ವಾಲ್ಬೇಕು, ನಾವು ಅವ್ರ ಕಡೆ ಪಾರ್ಟಿಯಾಗಿರಬೇಕು. ನೋಡೋಣ ಬಂದ ಮೇಲೆ ದುಡ್ಡು ಇವ್ರ ಕಡೆ ಏನಾದರೂ ಇರುತ್ತೋ ಏನೋ, ದುಡ್ಡು ಆಸ್ತಿ ಗಿಸ್ತಿ ಏನಾದರೂ ಬರ್ಕೊಡೋದಕ್ಕೆ ಕರೀತಾ ಇದ್ದಾರೋ ಏನೋ, ಯಾವುದಕ್ಕೂ ಕೂಡ ನಾವು ಇವ್ರ ಜೊತೆ ಇರೋದು ತುಂಬಾ ಮುಖ್ಯ. ಯಾವುದಕ್ಕೂ ನಾವು ಶ್ರಾವಣಿ ಅಮ್ಮವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಆಸ್ತಿ ಗಿಸ್ತಿ ದುಡ್ಡು ಗಿಡ್ಡು ಏನಾದ್ರು ಸಿಕ್ಬಿಟ್ರೆ ನಾವು ಶ್ರಾವಣಿ ಅಮ್ಮವ್ರಿಂದನೇ ಹೋಗ್ಬಿಡ್ಬೇಕು ಕಣೋ ಅಂತ ಕಾಂತಮ್ಮ ಸುಂದ್ರನಿಗೆ ಹೇಳ್ತಾಳೆ. ಆಗ, ಹ್ಞೂ ಕಣಮ್ಮ, ನೀನು ಹೇಳೋದು ಕರೆಕ್ಟೇ, ಯಾರ ಕಡೆ ದುಡ್ಡಿರುತ್ತೋ ಅವ್ರ ಕಡೆಗೆ ಹೋಗೋಣ ಸರಿನಾ ಅಂತ ಇತ್ತ ಸುಂದ್ರಮ್ಮ ಕಾಂತ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ವಿಶಾಲು, ಅಯ್ಯೋ ನನ್ನ ಸೊಸೆ ಎಷ್ಟು ಒಳ್ಳೆಯವರು, ಅಲ್ಲ ಅವ್ರ ಅಪ್ಪನ ಮನೆಗೆ ಹೋಗ್ಬೇಕಾದ್ರೂ ನನ್ನ ಗಂಡಂಗೆ ಇಬ್ಬರಿಗೂ ಹೇಳ್ಬಿಟ್ಟು ಹೋಗ್ತಿದಾರಲ್ಲ, ಅದು ಅತ್ತೆ ಮಾವ ಅಂತ ಬಾಯಿ ತುಂಬ ಎಷ್ಟು ಚೆನ್ನಾಗಿ ಕರೀತಾರೆ. ನನಗೂ ಕೂಡ ಅವ್ರನ್ನ ಸೊಸೆ ಅಂತ ಹೇಳಿ ಮುದ್ದಾಡೋಕ್ಕೆ ತುಂಬಾ ಆಸೆ, ಆದರೆ ಆ ಥರ ಮಾಡೋದಕ್ಕೆ ಆಗ್ತಾಯಿಲ್ವಲ್ಲಪ್ಪ ದೇವರೇ, ನನಗೆ ಯಾಕೆ ಈ ಥರ ಇಕ್ಕಟ್ಟಿನ ಪರಿಸ್ಥಿತಿ ತಂದಿಟ್ಟಿದ್ಯಾ ಅಂತ ಇತ್ತ ವಿಶಾಲು ಅಂದ್ಕೊಳ್ತಾ ಇರ್ತಾಳೆ. ಈಗ ಪದ್ಮನಾಭನಿಗೆ ವಿಶಾಲುಗೆ ಶ್ರಾವಣಿ ಮೇಲೆ ಕೋಪ ಕಡಿಮೆಯಾಗಿ ಪ್ರೀತಿ ಬಂದಿದೆ ಅಂತ ಗೊತ್ತಾಗಿದೆ. ಈ ಕಡೆ ಪದ್ಮನಾಭ ಬಂದು, ಏನು ಯೋಚನೆ ಮಾಡ್ತಿದ್ದೀರಾ ವಿಶಾಲಮ್ಮ ಅವರೇ ಅಂತ ಹೇಳಿದಾಗ, ಹಾಂ ಏನೂ ಇಲ್ಲ ರೀ ಅಂತ ಹೇಳ್ತಾಳೆ. ಆಗ, ಏನನ್ನ ಯೋಚನೆ ಮಾಡ್ತಿದ್ಯಾ ಹೇಳು ಅಂತ ಇತ್ತ ವಿಶಾಲುನ ಕೇಳ್ತಾನೆ. ಏನಿಲ್ಲ ಬಿಡಿ ಅಂತ ಅಲ್ಲಿಂದ ವಿಶಾಲು ಹೋಗ್ತಾಳೆ. ಇತ್ತ ಪದ್ಮನಾಭನಿಗೆ ಗೊತ್ತಾಯಿತು, ಪ್ರೀತಿ ಬಂದಿದೆ ಅಂತಲೇ ಹೇಳ್ಬೋದು. ಈ ಕಡೆ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ಆಟೋದಲ್ಲಿ ವೀರು ಮನೆಗೆ ಹೋಗ್ತಾರೆ. ವೀರು ಮನೆಗೆ ಹೋದಾಗ ಶ್ರಾವಣಿ ಆಟೋದಿಂದ ಇಳಿದು ತನ್ನ ಮನೆಯನ್ನು ನೋಡ್ತಾ ಇರ್ತಾಳೆ. ನಾನು ಹುಟ್ಟಿ ಬೆಳೆದಂಥ ಮನೆಗೆ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ನನ್ನ ಮನೆನ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ವಾಚ್ಮ್ಯಾನ್ ನಿಂತಿರ್ತಾನೆ. ವಾಚ್ಮ್ಯಾನ್ ಶ್ರಾವಣಿನ ನೋಡಿದ ತಕ್ಷಣ ಅಲ್ಲಿಗೆ ಓಡಿ ಬರ್ತಾನೆ. ಓಡಿ ಬಂದು, ಅಮ್ಮವರೇ, ಶ್ರಾವಣಿ ಅಮ್ಮವರೇ ಚೆನ್ನಾಗಿದ್ದೀರಾ ಮೇಡಮ್ ಅಂತೆಲ್ಲ ಕೇಳ್ತಾನೆ. ಆಗ, ಹ್ಞೂ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದಾಗ, ಹ್ಞೂ ನಿಮ್ಮನ್ನು ತುಂಬ ದಿನ ಆದಮೇಲೆ ನೋಡಿ ತುಂಬಾ ಖುಷಿ ಆಯಿತು, ಬನ್ನಿ ಅಮ್ಮವರೇ ಅಂತ ಇತ್ತ ವಾಚ್ಮ್ಯಾನ್ ಕರೀತಾನೆ. ನಂತರ ನನಗೂ ಕೂಡ ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು, ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಹ್ಞೂ ಚೆನ್ನಾಗಿದ್ದೀನಿ ಅಮ್ಮವರೇ, ನಡೀರಿ ಒಳಗಡೆ ಅಂತ ಹೇಳ್ತಾನೆ. ನಂತರ ಶ್ರಾವಣಿ ಸುಬ್ರಹ್ಮಣ್ಯ ಇಬ್ಬರು ನಡ್ಕೊಂಡು ಒಳಗಡೆ ಬರ್ತಾ ಇರ್ತಾರೆ. ಈ ಕಡೆ ವಿಜಯಾಂಬಿಕಾ ವೀರುಗೆ ಜ್ಯೂಸನ್ನು ತಂದುಕೊಟ್ಟು, ಜ್ಯೂಸ್ ಕುಡಿ, ಇವಾಗ ಕುಡಿ, ಇನ್ನೊಂದು ಸ್ವಲ್ಪ ದಿನ ಈ ಆಸ್ತಿ ಎಲ್ಲ ನಮ್ಮ ಕೈಗೆ ಬಂದಮೇಲೆ ನಿನಗೆ ಈ ಜ್ಯೂಸ್ ಎಲ್ಲ ನೀರು ಇರೋದಿಲ್ಲ ಕುಡಿಯೋದಕ್ಕೆ, ನನ್ನ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆದರೆ ಸಾಕು ಅಂತ ವಿಜಯಾಂಬಿಕಾ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಅಷ್ಟರಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ನಡ್ಕೊಂಡು ಬರ್ತಾ ಇರ್ತಾರೆ. ಇತ್ತ ಶ್ರಾವಣಿ ಸುಬ್ರಹ್ಮಣ್ಯ ಇಬ್ಬರು ಕೂಡ ಮನೆಯಿಂದ ರೆಡಿಯಾಗಿ ನಡ್ಕೊಂಡು ಬರ್ತಾ ಇರೋದನ್ನು ಈ ಕಡೆ ವಿಜಯಾಂಬಿಕಾ ನೋಡಿಬಿಡ್ತಾಳೆ. ವಿಜಯಾಂಬಿಕಾ ನೋಡಿ ಶಾಕ್ ಆಗಿ, ಇವರಿಬ್ರ್ಯಾಕೆ ಇಲ್ಲಿ ಬರ್ತಿದ್ದಾರೆ ಅಂತ ಹೊರಗಡೆ ಓಡಿ ಬರ್ತಾಳೆ. ಓಡಿ ಬಂದು ಇನ್ನೇನು ಒಳಗಡೆ ಬರಬೇಕು ಅನ್ನೋಷ್ಟರಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ. ಎಷ್ಟು ಧೈರ್ಯ ಇದ್ದರೆ ಈ ಮನೆ ಕಡೆ ತಲೆ ಹಾಕಿ ನೀವು ಮಲಗ್ತೀರಾ, ಅದು ಈ ಮನೆಯಿಂದ ಗೇಟ್ ಇಂದ ಇಲ್ಲಿಗೆ ಬರೋದಕ್ಕೆ ನಿಮಗೆ ಎಷ್ಟು ಧೈರ್ಯ ಇದೆ ಅಂತ ಇತ್ತ ವಿಜಯಾಂಬಿಕಾ ಬೈತಾಳೆ. ನಂತರ
ಸುಬ್ಬು, ಅಯ್ಯೋ ಮೇಡಮ್ ಅವರೇ, ನಮ್ಮನ್ನು ವೀರು ಯಜಮಾನ್ರೆ ಕರೆದಿದ್ದು ಅಂತ ಹೇಳ್ತಾರೆ. ಅಲ್ಲ, ವೀರು ಕರೆದಿದ್ದಾನೆ ಅಂದರೆ ಇದನ್ನು ನಂಬೋದಕ್ಕೆ ನನ್ನನ್ನೇನು ದಡ್ಡಿ ಅಂತ ಅಂದ್ಕೊಂಡಿದ್ಯಾ? ಅವ್ನು ಯಾಕೆ ನಿಮ್ಮನ್ನು ಕರಿತಾನೆ, ಇದನ್ನು ಮಾತ್ರ ನಾನು ನಂಬಲ್ಲ ಅಂತ ಹೇಳ್ತಾ ಇರ್ತಾಳೆ. ನಿಮಗೆ ಈ ಮನೆಗೆ ಬರೋದಕ್ಕೆ ಎಷ್ಟು ಧೈರ್ಯ ಇದೆ? ಈ ಮನೆ ಚಪ್ಪಲಿ ಬಿಡೋ ಜಾಗದಲ್ಲೂ ಸಹ ನಿಮ್ಮನ್ನು ಬಿಡಲ್ಲ, ಹೋಗ್ತಾ ಇರಿ ಈ ಕಡೆ ತಿರುಗಿ ನೋಡ್ದಂಗೆ ಅಂತ ಇತ್ತ ವಿಜಯಾಂಬಿಕಾ ಬಾಯಿಗೆ ಬಂದಂಗೆ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯಂಗೆ ಬೈತಾ ಇರ್ತಾಳೆ. ಇತ್ತ ಶ್ರಾವಣಿ ಏನನ್ನು ಮಾತಾಡದೆ ಸುಮ್ಮನೆ ಇರ್ತಾಳೆ. ಮೇಡಮ್, ನಿಮ್ಗೆ ಏನು ಹೇಳಿದ್ರು ಅರ್ಥನೇ ಆಗ್ತಿಲ್ವಲ್ಲ, ನಿಜವಾಗ್ಲೂ ಸಾಹೇಬ್ರೆ ಅಂದರೆ ಯಜಮಾನ್ರೆ ನಮ್ಮನ್ನು ಬರೋದಕ್ಕೆ ಹೇಳಿರೋದು ಅಂದಾಗ ನೀನು ಸುಳ್ಳುನೇ ಹೇಳ್ಬೇಡ, ಬಾಯಿ ಬಿಟ್ಟರೆ ಬರೀ ಸುಳ್ಳುನೇ ಹೇಳೋ ಅಂಥವ್ರು ನೀವು, ನಿಮ್ಮ ಮಾತನ್ನು ನಾನು ನಂಬಲ್ದೇ ಇಲ್ಲ ಅಂತ ವಿಜಯಾಂಬಿಕಾ ಜೋರು ಮಾಡ್ತಾ ಇರ್ತಾಳೆ. ಇಲ್ಲ ಮೇಡಮ್, ದಯವಿಟ್ಟು ನಮ್ಮ ಮಾತನ್ನು ನಂಬಿ ಅಂತ ಇತ್ತ ಸುಬ್ಬು ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ವೀರು ಬರ್ತಾನೆ. ವೀರು ಬಂದು, ಅಕ್ಕ ಏನು ಮಾಡ್ತಾ ಇದ್ದೀಯಾ ಅಂತ ಅಂದಾಗ, ನೋಡು ವೀರು, ನೀನು ಫೋನ್ ಮಾಡಿ ಇವ್ರನ್ನ ಕರೆದಂತೆ ಅದನ್ನು ಇವರೇ ಹೇಳ್ತಿದ್ದಾರೆ, ಬರೀ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತಾರೆ ಇವರು ಅಂತ ವಿಜಯಾಂಬಿಕಾ ಹೇಳ್ತಾಳೆ. ಆಗ ವೀರು, ಇಲ್ಲ ಅಕ್ಕ, ನಾನೇ ಅವ್ರನ್ನ ಫೋನ್ ಮಾಡಿ ಕರೆದಿದ್ದು ಅಂತ ಇಲ್ಲಿ ವೀರು ಹೇಳ್ತಾನೆ. ಆಗ ವಿಜಯಾಂಬಿಕೆಗೆ ಶಾಕ್ ಆಗಿ ಏನು ಹೇಳ್ತಾ ಇದೆಯಾ ಅನ್ನೋಷ್ಟರಲ್ಲಿ ಅಲ್ಲಿಗೆ ಅಜ್ಜಿ ಎಲ್ಲ ಬರ್ತಾರೆ. ಅಜ್ಜಿ ಬಂದು, ಓಹೋ, ಮೊದಲನೇ ಸಾರಿ ಮನೆ ಮಗಳು ಅಳಿಯ ಇಬ್ಬರೂ ಸಹ ಬರ್ತಾ ಇದ್ದೀರಾ, ನೀವು ಅಲ್ಲೇ ನಿಂತ್ಕೊಳ್ಳಿ, ನಿಮ್ಮನ್ನು ಆರತಿ ಎತ್ತಿ ಒಳಗಡೆ ಕರ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಅಜ್ಜಿ ಹೇಳ್ತಾಳೆ. ಅಜ್ಜಿ ಮಾತು ಕೇಳಿ ಶ್ರಾವಣಿ ಸುಬ್ರಹ್ಮಣ್ಯಗೆ ತುಂಬಾ ಖುಷಿಯಾಗುತ್ತೆ. ಖುಷಿಯಾಗಿ ಅಜ್ಜಿ, ಇದೆಲ್ಲ ಯಾಕೆ ಅಂದಾಗ, ಇದೆಲ್ಲ ಬೇಡ ಅಂತ ಅನ್ಬಾರ್ದು, ಮೊದಲನೇ ಸಾರಿ ಬರ್ತಾ ಇದ್ದೀರಾ, ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರೂ ಕೂಡ ಆರತಿ ಎತ್ತಿ ಒಳಗಡೆ ಕರ್ಕೊಳ್ತಾರೆ. ಇತ್ತ ವಿಜಯಾಂಬಿಕಾ ಮಾತ್ರ ಶ್ರಾವಣಿಯನ್ನು ಕೆಕ್ಕಿಸ್ಕೊಂಡು ನೋಡ್ತಾ ಇರ್ತಾಳೆ. ಆದರೆ ಶ್ರಾವಣಿ ಮಾತ್ರ ನಗು ಮುಖದಿಂದ ವಿಜಯಾಂಬಿಕಾನ ನೋಡ್ತಾ ಇರ್ತಾಳೆ. ಇತ್ತ ವೀರು ಕೂಡ, ಏನೋ ಈ ಆಸ್ತಿ ವಿಚಾರಕ್ಕೆ ಕರೆಸಿದ್ದೀನಿ, ಇವ್ರು ಕೆಲಸ ಮುಗಿಸಿ ಕಳಿಸ್ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಈ ಕಡೆ ಎಲ್ಲರೂ ಆರತಿಯನ್ನು ಎತ್ತಿ ಮನೆ ಒಳಗಡೆ ಶ್ರಾವಣಿ ಸುಬ್ರಹ್ಮಣ್ಯರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಕೂರಿಸಿ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಜ್ಯೂಸನ್ನು ಕೊಡ್ತಾರೆ. ನಂತರ ಆಸ್ತಿ ವಿಚಾರಕ್ಕೋಸ್ಕರ ಲಾಯರನ್ನು ಕರೆಸ್ತಾರೆ. ಲಾಯರನ್ನು ಕರೆಸಿ ಎಲ್ಲ ಆಸ್ತಿ ಶ್ರಾವಣಿ ಹೆಸರಲ್ಲಿ ಇದೆ ಅಂತ ಹೇಳಿದಾಗ ವಿಜಯಾಂಬಿಕಾಗೆ ಶಾಕ್ ಆಗುತ್ತೆ. ಇದೇನು ಎಲ್ಲ ಆಸ್ತಿ ಇವಳ ಹೆಸರಲ್ಲಿದೆಯಾ, ಏನಿದ್ದು ಅಂತ ಅಂದಾಗ ವಿಲ್ ಇರೋದೇ ಹಾಗೆ ಅಂತ ಲಾಯರ್ ಹೇಳೇ ಬಿಡ್ತಾರೆ. ಈ ಕಡೆ ವಿಜಯಾಂಬಿಕಾ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗಿಬಿಡುತ್ತೆ. ಇಡೀ ಆಸ್ತಿ ಎಲ್ಲ ಶ್ರಾವಣಿ ಹೆಸರಲ್ಲಿ ಇದೆ ಅಂತಲೇ ಹೇಳ್ಬೋದು, ಇದೆಲ್ಲ ಲಲಿತಾದೇವಿ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ಬೋದು. ಮುಂದಿನ ಸಂಚಿಕೆಯಲ್ಲಿ ಅಪ್ಪ ಮಗಳು ಖಂಡಿತವಾಗ್ಲೂ ಒಂದಾಗೇ ಆಗ್ತಾರೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.